ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ. ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿರೋದು. ಇದಕ್ಕೂ ಯಾರು ಹೊಣೆಗಾರರು ಅನ್ನೋದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡ್ತೇವೆ. ವಾಚರ್ಗಳಿಗೆ ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ. ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿರೋದು. ಇದಕ್ಕೂ ಯಾರು ಹೊಣೆಗಾರರು ಅನ್ನೋದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡ್ತೇವೆ. ವಾಚರ್ಗಳಿಗೆ ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ. ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿರೋದು. ಇದಕ್ಕೂ ಯಾರು ಹೊಣೆಗಾರರು ಅನ್ನೋದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡ್ತೇವೆ. ವಾಚರ್ಗಳಿಗೆ ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ. ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿರೋದು. ಇದಕ್ಕೂ ಯಾರು ಹೊಣೆಗಾರರು ಅನ್ನೋದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡ್ತೇವೆ. ವಾಚರ್ಗಳಿಗೆ ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ. ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿರೋದು. ಇದಕ್ಕೂ ಯಾರು ಹೊಣೆಗಾರರು ಅನ್ನೋದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡ್ತೇವೆ. ವಾಚರ್ಗಳಿಗೆ ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ. ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿರೋದು. ಇದಕ್ಕೂ ಯಾರು ಹೊಣೆಗಾರರು ಅನ್ನೋದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡ್ತೇವೆ. ವಾಚರ್ಗಳಿಗೆ ಸಾಬ್ರಿ ಬಗ್ಗೆ ಬೆಂಜಮಿನ್ ಮತ್ತು ಇತರ ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ.
ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿರೋದು. ಇದಕ್ಕೂ ಯಾರು ಹೊಣೆಗಾರರು ಅನ್ನೋದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡ್ತೇವೆ. ವಾಚರ್ಗಳಿಗೆ ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ. ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿರೋದು. ಇದಕ್ಕೂ ಯಾರು ಹೊಣೆಗಾರರು ಅನ್ನೋದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡ್ತೇವೆ. ವಾಚರ್ಗಳಿಗೆ ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ. ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿರೋದು. ಇದಕ್ಕೂ ಯಾರು ಹೊಣೆಗಾರರು ಅನ್ನೋದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡ್ತೇವೆ. ವಾಚರ್ಗಳಿಗೆ ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ. ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿರೋದು. ಇದಕ್ಕೂ ಯಾರು ಹೊಣೆಗಾರರು ಅನ್ನೋದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡ್ತೇವೆ. ವಾಚರ್ಗಳಿಗೆ ಈ ಕ್ಷಣದ ಅತಿ ದೊಡ್ಡ ಬಿಗ್ ಅಪ್ಡೇಟ್ ಇದು. ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಎನ್ನುವಂಥದ್ದು ಖಾತ್ರಿಯಾಗಿದೆ. ಸಿಸಿಎಫ್ ಹೀರಾಲಾಲ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ವಿಷ ಸೇರಿಸಿದ್ದ ಗೋಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ. ಹಸುವನ್ನ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತ? ಲ್ಯಾಬ್ ವರದಿಯ ಬಳಿಕ ಈ ವಿಚಾರದ ಬಗ್ಗೆ ಸತ್ಯಾಂಶ ಗೊತ್ತಾಗಲಿಕ್ಕಿದೆ. ಹುಲಿ ಹಸುವಿನ